ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಿದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜಾನಕಿ. ಸರ್ವಾಂತರ ಯಾಮಿ ಸಿನಿಮಾ ಇನ್ನೇನು ಇದೇ ಜುಲೈ 17ಕ್ಕೆ ರಿಲೀಸ್ ಆಗ್ತಾ ಇರುವಂತದ್ದು. ನಮ್ ಜೊತೆ ಇದ್ದಾರೆ ಈ ಸಿನಿಮಾದ ಫ್ಯಾಮಿಲಿ. ಅವ್ರನ್ನೇ ಮಾತಾಡ್ಸ್ಕೊಳ್ತಾ ಹೋಗೋಣ ಬನ್ನಿ. ಹಾಯ್. ಹಾಯ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್. ಯಾ ಸೂಪರ್. ನೀವು? ಓಕೆ, ಸರ್ವಾಂತರ ಯಾಮಿ ಈ ಸಿನಿಮಾದಲ್ಲಿ ಆಯ್ಕೆಯಾಗಿ ಒಂದು ಅದ್ಭುತವಾಗಿ ಸಿನಿಮಾ ಮಾಡ್ತಾ ಇದ್ದೀರಾ. ಏನ್ ಹೇಳ್ತೀರಾ ಈ ಸಿನಿಮಾದ ಬಗ್ಗೆ? ಆ್ಯಕ್ಚುಲಿ ಸಿನಿಮಾ ಬಂದ್ಬಿಟ್ಟು ಎಲ್ಲರೂ ನೋಡುವಂಥದ್ದು. ಯಾಕೆಂದರೆ ಇವಾಗ ಒಳ್ಳೆ ಸಿನಿಮಾಗಳು ಬರೋದೇ ಕಷ್ಟ. ಅಂದರೆ ಒಂದು ಥೀಮ್ ಇಟ್ಕೊಂಡು ಬರಲ್ಲ. ಒಳ್ಳೆ ಸಿನಿಮಾಗಳು ತುಂಬ ಬರುತ್ತೆ, ಬಟ್ ಥೀಮ್ ಇರುವಂಥ ಸಿನಿಮಾಗಳು ಬರೋದು ಕಷ್ಟ. ನಾವು ಥೀಮ್ ಇರುವಂಥ ಸಿನಿಮಾ ನೋಡಬೇಕು ಅಂದರೆ ಮಲಯಾಳಮು ಅಲ್ಲಿ ಇಲ್ಲಿ ಹುಡುಕ್ಬೇಕು. ಬಟ್ ಒಂದು ಒಳ್ಳೆ ಥೀಮ್ ಇಟ್ಕೊಂಡು ರಂಗಸ್ವಾಮಿ ಸರು ಅದನ್ನು ಇದು ಮಾಡಿದ್ದಾರೆ, ಕತೆ ಬರೆದಿದ್ದಾರೆ. ಆ್ಯಂಡ್ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಓವರಾಲ್ ಟೀಮ್ ತುಂಬ ಚೆನ್ನಾಗಿತ್ತು. ಇವನ್ ಡೈರೆಕ್ಟ್ರ್ ಇರ್ಬೋದು, ನಮ್ಮ ಕೋ ಆರ್ಟಿಸ್ಟ್ಗಳಿರ್ಬೋದು, ಇವನ್ ನನ್ನ ಮಗಳು ಇವತ್ತಿಗೂ ಎಲ್ಲೇ ಸಿಕ್ಕಿದ್ರು ನಾನು ಮಗಳೇ ಅಂತಲೇ ಕರೆಯೋದು, ಅಮ್ಮ ಅಂತಲೇ ಕರೆಯೋದು. ಸೊ ಅಷ್ಟೊಂದು ಫ್ಯಾಮಿಲಿ ಥರನೇ ಇತ್ತು. ಸೊ ಹಾಗಾಗಿ ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ಬಿಡ್ತೀನಿ. ಏನ್ ಮ್ಯಾಮ್ ಇದರ ಸಿನಿಮಾದ ಕಾನ್ಸೆಪ್ಟ್ ಅಂದ್ರೆ ಜನಗಳಿಗೆ ಯಾವ ರೀತಿ ಒಂದು ಈ ಸಿನಿಮಾನ ತೋರ್ಸಕ್ ಹೊರಟಿದ್ದೀರಾ ಅನ್ನೋದು? ಆ್ಯಕ್ಚುಲಿ ಸಿನಿಮಾ ನೇಮೇ ಹೇಳ್ದಂಗೆ ಸರ್ವಾಂತರ್ಯಾಮಿ ಎಲ್ಲರ ಕೈಯಲ್ಲಿ ನೀನೇ ಸ್ವಾಮಿ ಅಂತ. ಅಂದರೆ ಮೊಬೈಲ್ ಇಲ್ಲದೆ ಇವಾಗ ಯಾರೂ ಇರಲ್ಲ. ಸೊ ಮೊಬೈಲ್ ಬಿಟ್ಟು ಇರೋದೇ ಕಷ್ಟ. ಮೊಬೈಲ್ ಇಲ್ಲ ಅಂತಂದರೆ ಈಗ ಮೊಬೈಲ್ಗೋಸ್ಕರನೇ ಮೊನ್ನೆ ಎಲ್ಲ ನಾನು ನ್ಯೂಸ್ ನೋಡ್ತಾ ಇದ್ದೆ, ಎಷ್ಟೆಷ್ಟೆಲ್ಲ ಅಪ್ಪ ಅಮ್ಮನ ಕೊಲೆ ಮಾಡೋ ರೇಂಜಿಗೆಲ್ಲ ಹೋಗ್ತಾರೆ ಮೊಬೈಲ್ ಕೊಟ್ಟಿಲ್ಲ ಅಂದರೆ. ಮಕ್ಕಳು ಅಷ್ಟೇ ಅಡಿಕ್ಟ್ ಆಗಿದ್ದಾರೆ. ಅದರಿಂದ ಏನೇನೆಲ್ಲ ಫ್ಯಾಮಿಲಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಏನೆಲ್ಲ ದುಷ್ಪರಿಣಾಮಗಳು ಬೀರುತ್ತೆ ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅದ್ರ ಜೊತೆ ಒಂದು ಕ್ಯೂಟ್ ಫ್ಯಾಮಿಲಿ, ಅದರಲ್ಲಿ ಏನೋ ಒಂದು ಈ ಥರ ಮಕ್ಕಳು ಮೊಬೈಲಿಂದ ಹಾಳಾದಾಗ ಅಥವಾ ಇದಾದಾಗ ಏನು ಪ್ರಾಬ್ಲಮ್ ಆಗಬಹುದು, ಅವ್ರ ಫ್ಯಾಮಿಲಿ ಅದನ್ನು ಹೆಂಗೆ ತಗೋಬೋದು ಅದನ್ನೆಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಟಿಸಿರುವಂತಹ ಒಂದು ಚಿಕ್ಕ ಹುಡುಗಿ ನಮ್ ಜೊತೆಲಿದ್ದಾರೆ. ಇವರು ಒಂದೇ ಸಿನಿಮಾ ಅಲ್ಲ, ಹಲವಾರು ಸಿನಿಮಾಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಹಾಯ್. ಹಾಯ್. ಓಕೆ, ನೀನ್ ಒಂದೇ ಸಿನಿಮಾ ಅಲ್ಲ, ಎಷ್ಟು ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದೀಯಾ. ಈ ಸಿನಿಮಾ ನಿಂಗೆ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ? ಇಷ್ಟು ಮಾಡಿರೋ ಸಿನಿಮಾಗಳಲ್ಲಿ ಎಲ್ಲದನ್ನು ಚೆನ್ನಾಗಿದೆ. ಅಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆನೂ ಮಾಡಿದ್ದೀನಿ. ಯಾವ್ಯಾವ ಆಕ್ಟರು? ಗಣೇಶ್ ಸರು, ಶಿವರಾಜ್ ಕುಮಾರ್ ಸರು, ಸುದೀಪ್ ಸರು, ಅಜಯ್ ರಾವ್ ಸರ್, ಅವ್ರ ಜೊತೆ ಎಲ್ಲ ಮಾಡಿದ್ದೀನಿ. ಈ ಫಿಲಮಲ್ಲಿ ಬಂದ್ಬಿಟ್ಟು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶ ಕೊಡೋಂಥ ಫಿಲಮ್ ಆಗಿದೆ. ಮೊಬೈಲಿಂದ ಏನೇನಾಗುತ್ತೆ, ಮೊಬೈಲಿಂದ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇದೆ, ಮಕ್ಕಳಿಗೆಲ್ಲ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದೆಲ್ಲ ಆಗ್ತಾ ಇದೆ. ಸೊ ಈ ಫಿಲಮು ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶ ಕೊಡುತ್ತೆ ಅನ್ನೋದೊಂದಿದೆ. ನೀನ್ ಏನ್ ಕಲ್ತೆ ಈ ಸಿನಿಮಾದಿಂದ? ಮೊಬೈಲಿಂದ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ ಅಂತ ಹೇಳ್ದೆ. ನೀನು ಇದೇ ತರ ಏನಾದ್ರು ಅಡಿಕ್ಟ್ ಆಗಿದ್ದ ಮೊಬೈಲ್ಗೆ ಅಂತ? ಅಡಿಕ್ಟ್ ಆಗೇ ಇರಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ನೋಡ್ತಾ ಇದ್ದೆ ಅಷ್ಟೇ. ಲೈಕ್ ಬೋರ್ ಆದಾಗ ಇಲ್ಲ ಆವಾಗ ನೋಡ್ತಾ ಇದ್ದೆ ಅಷ್ಟೇ. ಓಕೆ, ಈ ಸಿನಿಮಾ ನಿನಗೆ ಈ ಸಿನಿಮಾಯಿಂದ ಏನಾದರೂ ಕಲಿಬೋದು ಅಂತ ಅನಿಸ್ತಾ? ಈ ಸಿನಿಮಾಯಿಂದ ಏನು ಕಲಿಬೇಕು ಅಂತಂದರೆ, ಜಾಸ್ತಿ ಫೋನ್ ನೋಡೋಂಗಿಲ್ಲ, ಫೋನ್ನ ಆದಷ್ಟು ಬಿಟ್ಬಿಡಬೇಕು, ಅಡಿಕ್ಟ್ ಆಗಂಗಿಲ್ಲ. ಓಕೆ ಮ್ಯಾಮ್, ಈಗ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ನೋಡ್ಬೋದು ನೀವು ಎಂಥ ಸಿನಿಮಾಗಳು ಬರ್ತಿದೆ ಅಂದರೆ ಜನರಿಗೆ ಯಾವ ರೀತಿಯಾಗಿ ನಾವು ಏನು ಸಂದೇಶ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಈ ಸಿನಿಮಾದಿಂದ ನೀವು ಒಂದು ಒಳ್ಳೆ ಕಾನ್ಸೆಪ್ಟ್ ತಗೊಂಡಿದ್ದೀರಾ. ಏನು ಒಂದು ಸಿನಿಮಾನ ನೋಡೋದಕ್ಕೆ ಮೊಬೈಲಿಂದ ಏನೇನೆಲ್ಲ ಹಾಳಾಗ್ತಾ ಇದ್ದಾರೆ ಜನಗಳು ಅನ್ನೋದು ಈ ಸಿನಿಮಾದ ಮೂಲಕ ತೋರಿಸ್ತಾ ಇದ್ದೀರಾ. ಓಕೆ, ಈ ಸಿನಿಮಾ ಸೆಟ್ಟಲ್ಲಿ ನೀವು ವರ್ಕ್ ಮಾಡಿರೋದು ಎಷ್ಟು ಖುಷಿ ತಂದ್ಕೊಟ್ಟಿದೆ? ಅದೇ ಹೇಳಿದೆ ಅಲ್ಲ, ಅಟ್ಲೀಸ್ಟ್ ನಾವು ಅಂದರೆ ಈಗ ಮನೇಲಿ ಹೇಗಿದ್ವೋ ನಾವು ಸೆಟ್ಟಲ್ಲಿ ಆ್ಯಕ್ಚುಲಿ ಹಾಗೇ ಇದ್ವಿ. ನನಗೆ ನನ್ನ ಮಗಳು ಬಿಟ್ಟ ಮೇಲೆ ನೆಕ್ಸ್ಟು ಅಷ್ಟೇ ಹಚ್ಕೊಂಡಿದ್ವಿ ನಾವು. ಸೊ ಬಂದ ತಕ್ಷಣ ನಾನು ಬಂದೆ ಅಂದರೆ ಅವ್ರ ಅಮ್ಮನ ಜೊತೆ ಇರ್ತಾನೆಲ್ಲ ಇಡೀ ದಿನ. ಅಮ್ಮ 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 ಅವ್ರ ಮನೆ ಬಂದವರೆಲ್ಲ, ಶೂಟಿಗೆ ಬಂದವರೆಲ್ಲ ಕನ್ಫ್ಯೂಸ್ ಆಗೋರು, ಯಾರು ನಿಮ್ಮ ನಿಜವಾದ ಮಮ್ಮಿನ ಅಥವಾ ನಿಮ್ಮ ನಿಜವಾದ ಮಗಳ? ಈಗ ಅದೇ ಕನ್ಫ್ಯೂಸ್ ಆಗಿತ್ತು. ಇಲ್ಲ ಇದ್ರಲ್ಲಿ ಮಾತ್ರ. ಬಟ್ ಅವಳು ಹಾಗೆ ಇರೋಳು, ಅಮ್ಮ ಅಮ್ಮ ಅಂತ ನನ್ನಿಂದನೇ ಸರಿಗಿಡ್ಕೊಂಡು ಓಡಾಡ್ತಿರೋಳು. ಸೊ ಅದೊಂಥರ ನನಗೆ ಇಡೀ ಫ್ಯಾಮಿಲಿ ಇದನ್ನು ಯಾರಾದ್ರೂ ನಾವು ಇವಾಗ ಬೆಂಗಳೂರಲ್ಲಿ ಇರ್ತೀವಿ, ಫ್ಯಾಮಿಲಿ ಮಿಸ್ ಮಾಡ್ಕೊಂಡಿರ್ತೀವಲ್ಲ. ಸೊ ಆ ಶೂಟಿಂಗ್ ಸೆಟ್ಟಲ್ಲಿ ನನಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಇದು ಸಿಕ್ಕಿತ್ತು. ಅಷ್ಟು ಚೆನ್ನಾಗಿತ್ತು. ಆಮೇಲೆ ಕತೆ ವಿಷಯಕ್ಕೆ ಬಂದರೆ
ರಂಗಸ್ವಾಮಿ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಒಂದು ಒಳ್ಳೆ ಕಾನ್ಸೆಪ್ಟ್ ಬರೆದ್ಬಿಟ್ಟು, ಆಮೇಲೆ ಈ ಸಾಂಗ್ಗಳು ಅಷ್ಟೇನೆ ತುಂಬಾ ಇತ್ತೀಚೆಗೆ ಈ ತರ ಸಿನಿಮಾಗಳು ಬರ್ತಾ ಇಲ್ಲ. ಒಂದು ಸಂದೇಶ ಕೊಡಕ್ ಆಗ್ತಾ ಇಲ್ಲ ಜನರಿಗೆ. ಈ ಸಿನಿಮಾದಲ್ಲಿ ಆ ಒಂದು ಸಂದೇಶ ಇದೆ. ಹೌದು. ಇವನ್ ಆಸ್ ಅ ಡೈರೆಕ್ಟರ್ ಆಗಿ ನಾನು ಕೂಡ 10 ವರ್ಷದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಿರೋದು, ಅದ್ರ ಜೊತೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸುಮಾರು ಸಿನಿಮಾಗಳು ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡ್ತೀನಿ ಆ್ಯಂಡ್ ಆ್ಯಕ್ಟಿಂಗು ಮಾಡ್ತೀನಿ. ಎಲ್ಲ ಕಡೆ ಮಾಡ್ಕೊಂಡು ಬಂದಾಗಲೂ ನನಗೊಂದು ಒಳ್ಳೆ ಉದ್ದೇಶ ಅಂತ ಸಿಕ್ಕಿದ್ದು ತುಂಬ ಕಡಿಮೆ. ಇವಾಗ ಲಾಸ್ಟ್ ಒಂದು ಸಿನಿಮಾ ಮಾಡಿದೆ, ಅವರೊಂದು ಹಾಗೇನೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಹಾಗಾಗಿ ಖುಷಿ ಆಯಿತು. ಅದು ಬಿಟ್ಟರೆ ನನಗೆ ಈ ಸಿನಿಮಾ ಅಂದರೆ ಈಗಿನ ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವುದೂ ಥೀಮ್ಸೇ ಇರಲ್ಲ. ಏನೋ ಹೊಡಿಬೇಕು ಬಡಿಬೇಕು, ಸೊ ಏನೋ ಒಂದು 4 ಸಾಂಗ್ ಇದ್ಬಿಟ್ರೆ ಓಕೆ, 4 ಫೈಟ್ ಇದ್ಬಿಟ್ರೆ ಸಾಕು, ಈ ಥರದ್ದು ಸಿನಿಮಾಗಳು ಜಾಸ್ತಿ ಇದು ಮಾಡ್ತಾರೆ. ಅಂದರೆ ಎಲ್ಲೋ ರೈಡ್ ಸಿಗುತ್ತೆ ಅದು ಇದು ಸಮಥಿಂಗ್, ಅದು ಅವ್ರಿದು. ಬಟ್ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಾಗ ಜನ ಖಂಡಿತ ಬರ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನೀನು ಸ್ಕೂಲಿಗೂ ಹೋಗ್ತೀಯಾ ಇಲ್ವಾ ಅನ್ನೋದು? ಸ್ಕೂಲ್ಗೆ ಹೋಗ್ತೀನಿ. ಎಷ್ಟನೇ ಕ್ಲಾಸ್ ಈಗ? 7th. ಓಕೆ, 7th. ಈ ಕಡೆ ಒಂದ್ ಕಡೆ ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಸಿನಿಮಾ ಮಾಡ್ತಾ ಇದ್ದೀರಾ, ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು? ಹಾಗೇನಿಲ್ಲ, ಆ್ಯಕ್ಟಿಂಗ್ ಇದ್ದಾಗ ಆ್ಯಕ್ಟಿಂಗು, ಸ್ಕೂಲ್ ಇದ್ದಾಗ ಸ್ಕೂಲು, ಅದೆಲ್ಲ ನಾನು ಫಾಲೋ ಅಪ್ ಮಾಡ್ತೀನಿ. ವರ್ಷಕ್ಕೆ ಎಷ್ಟು ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದೀಯ ಅಂತ ಹೇಳ್ತಿದ್ಯಾ. ಸೊ ಈ ಶೆಡ್ಯೂಲ್ ಅಲ್ಲಿ ನಿನಗೆ ಕಷ್ಟ ಆಗಲ್ವಾ? ಓದೋ ಕಡೆ ಗಮನ ಇದೆಯಾ ಅನ್ನೋದು? ಹಾಂ ಇದೆ, ನನಗೇನು ಅಷ್ಟು ಕಷ್ಟ ಅನ್ಸಲ್ಲ. ಓಕೆ ಮ್ಯಾಮ್, ಸರ್ವಾಂತರಯಾಮಿ ಅಂದ್ರೆ ಏನು? ಅಂದರೆ ಎಲ್ಲ ಕಡೆ ಇರುವಂಥದ್ದು. ಸೊ ನೇಮೇ ಆಗಿದೆ ಅಲ್ಲ, ಸರ್ವಾಂತರ್ಯಾಮಿ ಅಂತ ಮೀನಿಂಗ್ ಬರೋದೆ ಎಲ್ಲ ಕಡೆ ಇರುವಂಥದ್ದು ಅಂತ. ಈಗ ದೇವ್ರನ್ನ ಎಲ್ಲ ಕಡೆ ಇದ್ದಾನೆ, ಅವ್ನು ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ. ಹಾಗೆ ದೇವ್ರು ಬಿಟ್ರೆ ಇವಾಗ ನೆಕ್ಸ್ಟ್ ಮೊಬೈಲೇನೆ ಸರ್ವಾಂತರ್ಯಾಮಿ ಆಗಿದ್ದು. ಸೊ ಹಾಗಾಗಿ ನಿಮ್ಮ ಸಿನಿಮಾದ ಮೂಲಕ ಜನರಿಗೆ ಏನು ಒಂದು ಸಂದೇಶವನ್ನು ಕೊಡ್ತೀರಾ ಅನ್ನೋದು? ಅದೇ ಆ್ಯಕ್ಚುಲಿ ನಾನು ಹೇಳೋದಾದರೆ ಮೊಬೈಲ್ ಅಂತಲ್ಲ, ಯಾವುದಕ್ಕೂ ಎಡಿಟ್ ಆಗಬೇಡಿ ಅಂತ ಹೇಳ್ತೀನಿ. ಇವನ್ ಯಾವುದೇ ಒಂದು ಇದಕ್ಕೂ ನಾವು ತುಂಬ ಎಡಿಟ್ ಆದಂಗೂ ಅದು ಯಾವತ್ತೂ ಅದು ನಮಗೆ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಸೊ ಆ ಮಾತು ಸುಳ್ಳಲ್ಲ. ಸೊ ಮೊಬೈಲ್ ಆಗಿರ್ಬೋದು, ಸಮಥಿಂಗ್ ಯಾವುದೇ ಆಗಿದ್ರು ಎಡಿಟ್ ಆಗಕ್ಕೆ ಹೋಗಬೇಡಿ. ಎಡಿಟ್ ಆಗೋದ್ರಿಂದಾನೇ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ. ನೀವೇನು ಹೇಳ್ತೀರಾ? ಅದು ಮೊಬೈಲಿಂದ ಏನೇನು ಪ್ರಾಬ್ಲಮ್ಮು, ಆಂಟಿ ಹೇಳ್ದಂಗೆ ಮೊಬೈಲ್ ಅಷ್ಟೇ ಅಂತ ಅಲ್ಲ, ನಾವೇನೇ ಒಂದಕ್ಕೆ ತುಂಬ ಅಡಿಕ್ಟ್ ಆಗಬಾರ್ದು. ಎಷ್ಟು ಹಾಕಬೇಕೋ ಅಷ್ಟೇ ಹಾಕ್ಬಿಟ್ಟು ಆಮೇಲೆ ಬಿಟ್ಬಿಡಬೇಕು. ಓಕೆ, ನಿಮ್ಮ ಸಿನಿಮಾ ಜುಲೈ 17ಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಜನರಿಗೆ ಯಾವ ರೀತಿ ಕರೆ ತಂದ್ಕೊಂತೀರಾ ನಿಮ್ಮ ಸಿನಿಮಾನ? ಅದೇ ಹೇಳ್ತಿರೋದು, ಇತ್ತೀಚೆಗೆ ಥೀಮ್ ಇರುವಂಥ ಸಿನಿಮಾ ಬರೋದು ತುಂಬ ಕಡಿಮೆ. ಒಂದು ಒಳ್ಳೆ ಥೀಮ್ ಇಟ್ಕೊಂಡು, ಒಂದು ಒಳ್ಳೆ ಆಲೋಚನೆ ಇಟ್ಕೊಂಡು, ಜನಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಸಂದೇಶ ಕೊಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳ್ದಂಗೆ ರಂಗಸ್ವಾಮಿ ಸರು ಒಂದೊಳ್ಳೆ ಥೀಮು, ಒಂದೊಳ್ಳೆ ಮೆಸೇಜ್, ಇನ್ಫಾರ್ಮೇಷನ್ನ ಜನರಿಗೆ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ. ಹಾಗೆ ಟ್ರೇಲರು ಕೂಡ ರಿಲೀಸ್ ಆಗಿದೆ. ಇದಿಷ್ಟು ಸರ್ವಾಂತರಯಾಮಿ ಫ್ಯಾಮಿಲಿ ಟೀಮ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ನಾನು ಜಾನಕಿ, ಸ್ಪೀಡ್ ಕನ್ನಡ, ಬೆಂಗಳೂರು.